ಹಾಯ್ ಎವ್ರಿವನ್, ಇವತ್ತು ನಾನು ಮಟನ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ 1 kg ಮಟನ್ನು, ಇದು ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಎಷ್ಟು ಒಗ್ಗರಣೆಗೆ. ಇದು ಹುರ್ಕೊಂಡಿರೋದು ಈರುಳ್ಳಿ ಕ್ರಷ್ ಮಾಡಿ ಲಾಸ್ಟಲ್ಲಿ ಹಾಕಬೇಕು. ಅದು ಬಾದಾಮಿ ಕ್ಯಾಶ್ಯೂನಟ್ ಪೇಸ್ಟ್ ಮಾಡಬೇಕು, ಮತ್ತು ಕರ್ಡು, ಚಿಲ್ಲಿ, ಧನಿಯಾ, ಅರಿಶಿನ, ಇಲ್ಲಿ ಚಕ್ಕೆ ಲವಂಗ, ಏಲಕ್ಕಿ, ಜೀರಿಗೆ ಮತ್ತು ಬಡಿ ಇಲೈಚಿ, ಚೋಟಿ ಇಲೈಚಿ ಎಲ್ಲ ಇದೆ. ಇದನ್ನು ಪೌಡ್ರ್ ಮಾಡಿ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಫ್ರೈ ಮಾಡಿರೋದನ್ನು ಹೀಗೆ ಕುಟ್ಕೋಬೇಕು. ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ ನೋಡಿ, ಇದನ್ನೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಮಟನ್ ಹಾಕೋಣ. 1 kg ಮಟನ್ ಇದೆ ಇಲ್ಲಿ. ಇದೊಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸೋಣ. ಇವಾಗ ಈ ಪೌಡರ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಬಿಸಿನೀರು ಹಾಕ್ಬಿಟ್ಟು, ತೆಂಗಿನಕಾಯ್ದು ಕಂಠ ಇರುತ್ತಲ್ಲ ಅದನ್ನು ಹಾಕಿ ಹೀಗೆ ಮುಳುಗಿಸ್ಬಿಟ್ಟು ಒಂದು 4 ವಿಷಲ್ ಬರ್ಸೋಣ. ಇಲ್ಲಾಂದರೆ ಅದು ಬೇಯೋಲ್ಲ. ಇವಾಗ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಇದಕ್ಕೆ ಈಗ ನಾವು ಹುರಿದಿಟ್ಕೊಂಡು ಪೌಡ್ರ್ ಮಾಡಿದ್ವಲ್ಲ ಆ ಪೌಡ್ರನ್ನ ಹಾಕೋಣ. ಮತ್ತು ಇದು ಫ್ರೈಡ್ ಆನಿಯನ್ದು ಕ್ರಷ್ ಮಾಡಿದ್ದು ಪೇಸ್ಟ್. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದು ತೆಂಗಿನಕಾಯಿ ಚಿಪ್ಪು ಹಾಕಿದ್ವಲ್ಲ ಅದನ್ನು ತೆಗೆದುಬಿಡೋಣ. ಬೆಂದಿದೆ ಎಲ್ಲ ಮತ್ತೆಲ್ಲ. ಇದು ಕ್ಯಾಶ್ಯೂ ಮತ್ತು ಬಾದಾಮ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡೋಣ. ಇವಾಗ ಗೀ ರೈಸ್ ಜೊತೆ ಮಟನ್ ಕುರ್ಮಾ ರೆಡಿ.